ಗೆಳೆಯರೇ, ಇವತ್ತು ನಾವು ಗೂಗಲ್ ಪೇನ ಒಂದು ಕಸ್ಟಮರ್ ಕೇರ್ಗೆ ಯಾವ ರೀತಿ ಕಾಂಟ್ಯಾಕ್ಟ್ ಮಾಡೋದು ಅಂತ ಚರ್ಚೆ ಮಾಡೋಣ. ಗೂಗಲ್ ಪೇನಲ್ಲಿ ನಿಮ್ಗೆ ಏನಾದರೂ ಸಮಸ್ಯೆ ಆಗಿದೆ, ಅದನ್ನು ಸರಿಪಡಿಸ್ಕೋಬೇಕು ಅಂದರೆ ನೀವು ಅವರ ಒಂದು ಕಸ್ಟಮರ್ ಕೇರ್ ಎಕ್ಸಿಕ್ಯೂಟಿವ್ನೊಂದಿಗೆ ನೇರವಾಗಿ ಮಾತಾಡಬಹುದು. ಯಾವ ರೀತಿ ಅಂತ ನಾನು ಸಂಪೂರ್ಣವಾಗಿ ಇವತ್ತು ಹೇಳ್ತೀನಿ. ಇಲ್ಲಿ ನೋಡಿ, ಮೊದಲು ಗೂಗಲ್ ಪೇ ಆ್ಯಪ್ನ ಓಪನ್ ಮಾಡ್ಕೊಳ್ಳೋಣ. ಮಾಡಿದ ನಂತರದಲ್ಲಿ ಕೆಳಗಡೆ ಪ್ರೊಫೈಲ್ ಫೋಟೋ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಈ ಕಡೆಗೆ ಪ್ರೊಫೈಲ್ ಫೋಟೋ ಮೇಲೆ ಕ್ಲಿಕ್ ಮಾಡಿದ ನಂತರದಲ್ಲಿ ನೋಡಿ ಈ ರೀತಿ ಕ್ಲಿಕ್ ಮಾಡ್ಕೋತೀನಿ. ನಂತರದಲ್ಲಿ ಇಲ್ಲಿ ನಮ್ಮ ಒಂದು ಗೆಟ್ ಹೆಲ್ಪ್ ಅಂತ ಒಂದು ಆಪ್ಷನ್ ಇರುತ್ತೆ, ಅಲ್ಲಿ ಕ್ಲಿಕ್ ಮಾಡ್ಕೊಳ್ಳಿ. ಇಲ್ಲಿ ಕೆಳಗಡೆ ಇದೆ ನೋಡಿ, ಗೆಟ್ ಹೆಲ್ಪ್ ಅಂತ ಇಲ್ಲಿದೆ ನೋಡಿ, ಅಲ್ಲಿ ಕ್ಲಿಕ್ ಮಾಡ್ಕೊಳ್ಳಿ. ನಂತರದಲ್ಲಿ ಇಲ್ಲಿ ಸ್ವಲ್ಪ ಕೆಳಗಡೆ ಬಂದು ಇಲ್ಲಿ ನೋಡಿ ಕಾಂಟ್ಯಾಕ್ಟ್ ಸಪೋರ್ಟ್ ಅಂತ ಆಪ್ಷನ್ ಇದೆ, ಅಲ್ಲಿ ಕ್ಲಿಕ್ ಮಾಡ್ಕೊಳ್ಳಿ. ನಂತರದಲ್ಲಿ ಇಲ್ಲಿ ಕಾಲ್ ಅಂತ ಆಪ್ಷನ್ ಇದೆ ನೋಡಿ, ಕಾಲ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ನೇರವಾಗಿ ಈ ರೀತಿ ನಂಬರ್ ಬರುತ್ತೆ. ನಂತರದಲ್ಲಿ ನೀವು ಈ ನಂಬರ್ಗೆ ಕಾಲ್ ಮಾಡಬೇಕು. ಈ ರೀತಿ ಕಾಲ್ ಮಾಡಿದ ನಂತರದಲ್ಲಿ ಯಾವ ರೀತಿ ಪ್ರೊಸೆಸ್ ಇರುತ್ತೆ ಅಂತ ಸಂಪೂರ್ಣವಾಗಿ ನಾನು ಲೈವ್ ಆಗಿ ತೋರಿಸ್ತೀನಿ ನೋಡಿ. Welcome to Google Pay Customer Support. To continue in English, press 1. हिंदी में बात करने के लिए 2 दबाएं. मराठी मध्ये सुरू ठेवण्यासाठी 3 प्रेस करा. മലയാളത്തിൽ തുടരാൻ 4 అమర్ത്തുക. తమిళకు ఎన్ 5 అழுத்தவும். తెలుగులో మాట్లాడడానికి 6 నొక్కండి. ಕನ್ನಡಕ್ಕಾಗಿ 7 ಅನ್ನು ಒತ್ತಿ. ಸಮಸ್ಯೆಯ ಕುರಿತು ಇನ್ನಷ್ಟು ವಿವರಗಳನ್ನು ನಮಗೆ ತಿಳಿಸಿ. ಹಣವು ನಿಮ್ಮ ಖಾತೆಯಿಂದ ವರ್ಗಾವಣೆಯಾದ ಮೇಲೂ ಸಹ ಸ್ವೀಕರಿಸುವವರ ಖಾತೆಗೆ ಜಮಾ ಆಗದಿದ್ದರೆ 1 ಅನ್ನು ಒತ್ತಿರಿ. ಬಿಲ್ ಪಾವತಿಗಳಿಗೆ ಸಂಬಂಧಿಸಿದ ಸಮಸ್ಯೆಗಳಿಗಾಗಿ 2 ಅನ್ನು ಒತ್ತಿರಿ. ನೀವು ವಹಿವಾಟನ್ನು ರದ್ದುಗೊಳಿಸಬೇಕಿದ್ದರೆ ಅಥವಾ ತಪ್ಪಾದ ವರ್ಗಾವಣೆಯನ್ನು ಮಾಡಿದ್ದರೆ ಅಥವಾ ತಪ್ಪಾದ ರೀಚಾರ್ಜ್ ಮಾಡಿದ್ದರೆ 3 ಅನ್ನು ಒತ್ತಿರಿ. ನಿಮಗೆ ಬ್ಯಾಂಕ್ ಖಾತೆಯನ್ನು ಸೇರಿಸಲು ಸಾಧ್ಯವಾಗದಿದ್ದರೆ 4 ಅನ್ನು ಒತ್ತಿರಿ. ಗೂಗಲ್ ಪೇ ಲೋಗೋ ಇರುವ ಐಟಂ ಅನ್ನು ಖರೀದಿಸಿದ್ದಕ್ಕೆ ಸಂಬಂಧಿಸಿದ ಹಾಗೆ ಗೂಗಲ್ ಪೇ ರಿವಾರ್ಡ್ಗಳ ಪ್ರೋಗ್ರಾಂ ಕುರಿತಾಗಿ ನಿಮಗೆ ಪ್ರಶ್ನೆಗಳು ಅಥವಾ ಒಂದು ವೇಳೆ ಬ್ಯಾಂಕ್ ಖಾತೆಯು ಕಾಣಿಸದಿದ್ದರೆ 1 ಅನ್ನು ಒತ್ತಿ. ಬ್ಯಾಂಕ್ ಖಾತೆಯನ್ನು ಆಯ್ಕೆ ಮಾಡಿದ ಬಳಿಕ ಮುಂದುವರಿಯಲು ಆಗದಿದ್ದರೆ 2 ಅನ್ನು ಒತ್ತಿ. ಯಾವುದೇ ದೋಷವು ಕಂಡುಬರುತ್ತಿದ್ದರೆ ಅಥವಾ ನೀವು ಬೇರಾವುದೇ ಸಮಸ್ಯೆಯನ್ನು ಎದುರಿಸುತ್ತಿದ್ದರೆ 3 ಅನ್ನು ಒತ್ತಿ. ಮೇನ್ ಮೆನ್ಯೂಗೆ ಹೋಗಲು ಸ್ಟಾರ್ ಅನ್ನು ಒತ್ತಿ. ನೀವು ಇದೇ ಮೊದಲ ಬಾರಿ ಈ ಬ್ಯಾಂಕ್ ಖಾತೆಯನ್ನು ಗೂಗಲ್ ಪೇಗೆ ಸೇರಿಸಲು ಪ್ರಯತ್ನಿಸುತ್ತಿದ್ದರೆ ಇದನ್ನು ಕೆಲವು ಗಂಟೆಗಳ ಬಳಿಕ ಮತ್ತೆ ಸೇರಿಸಲು ಪ್ರಯತ್ನಿಸಿ. ನೀವು ಈ ಹಂತಗಳನ್ನು ಪ್ರಯತ್ನಿಸಿದ ನಂತರವೂ ಸಹಾಯದ ಅಗತ್ಯವಿದ್ದರೆ 1 ಅನ್ನು ಒತ್ತಿ ಅಥವಾ ಮೇನ್ ಮೆನ್ಯೂಗೆ ಹೋಗಲು ಸ್ಟಾರ್ ಅನ್ನು ಒತ್ತಿ. ಮತ್ತು ನಿಮಗೆ ಗೊತ್ತಿರಲಿ ಎಂಬ ಕಾರಣಕ್ಕಾಗಿ ನಮ್ಮ ಗೋಪ್ಯತಾ ನೀತಿಗೆ ಒಳಪಟ್ಟಂತೆ ಗುಣಮಟ್ಟ ಮತ್ತು ತರಬೇತಿಗಾಗಿ ನಿಮ್ಮ ಕರೆಯನ್ನು ಮೇಲ್ವಿಚಾರಣೆ ಮಾಡಬಹುದು ಅಥವಾ ಕರೆಯನ್ನು ರೆಕಾರ್ಡ್ ಮಾಡಬಹುದು. ಈಗ ಆರಂಭಿಸೋಣ. ನಿಮ್ಮ ಖಾತೆಯನ್ನು ಸುರಕ್ಷಿತವಾಗಿ ಇರಿಸಲು ನಿಮ್ಮ ಫೋನ್ಗೆ ಒಂದು ಪ್ರಾಂಪ್ಟ್ ಅನ್ನು ನಾನು ಕಳುಹಿಸುತ್ತಿದ್ದೇನೆ. ಗ್ರಾಹಕ ಸಹಾಯವಾಣಿಗೆ ಕರೆ ಮಾಡಿದವರು ನೀವೇನಾ ಎಂದು ಅದು ಕೇಳುತ್ತಿದೆ. ಹೌದು, ಖಂಡಿತವಾಗಿ ಎಂಬುದನ್ನು ಕ್ಲಿಕ್ ಮಾಡಿ. ಅಷ್ಟೇ. ಹಾಗಾದರೆ ನೀವು ಮುಂದುವರೆದು ನಿಮ್ಮ ಫೋನ್ ಅನ್ನು ಪರಿಶೀಲಿಸಿ. ನಾನು ಆ ಕ್ಲಿಕ್ಗಾಗಿ ಕಾಯುತ್ತಿರುತ್ತೇನೆ. ಧನ್ಯವಾದಗಳು. 1 ನಿಮಿಷ ನೀಡಿ. ಸ್ಪೆಷಲಿಸ್ಟ್ ಶೀಘ್ರದಲ್ಲೇ ಬರುತ್ತಾರೆ. ಗಮನಿಸಿ, ನಮ್ಮ ಏಜೆಂಟ್ ರೊಬ್ಬರ ಜೊತೆಗೆ ಮಾತನಾಡಿದ ನಂತರ ಬೆಂಬಲ ಕೇಂದ್ರಕ್ಕೆ ಕರೆ ಮಾಡಿದಾಗ ನಿಮಗಾದ ಅನುಭವದ ಕುರಿತು ನಾವು ನಡೆಸುವ ಕಿರು ಸಮೀಕ್ಷೆಗೆ ಉತ್ತರಿಸುವವರೆಗೆ ಕರೆಯನ್ನು ಸ್ಥಗಿತಗೊಳಿಸದಂತೆ ನಾವು ನಿಮಗೆ ವಿನಂತಿಸುತ್ತೇವೆ.